ಹೆಚ್ಚುವರಿಯಾಗಿ ಇಬ್ಬರು DCM ಮತ್ತೆ ಹೆಚ್ಚುವರಿಯಾಗಿ ಇಬ್ಬರು DCM ಮಾಡಬೇಕು ಅನ್ನೋದು ಒಬ್ಬ ದಲಿತರಿಗೆ ಒಬ್ಬ ಅಲ್ಪಸಂಖ್ಯಾತ. ಈಗ ನೋಡಿ, 3 DCM ಹಿಂದೆ ನಾನು ಮಾಡಬೇಕು ಅಂದಿದ್ದು, ಒಂದು ದಲಿತರಿಗೆ, ಒಂದು ಅಲ್ಪಸಂಖ್ಯಾತರಿಗೆ, ಇನ್ನೊಂದು ಯಾರಿಗೆ ಲಿಂಗಾಯತರಿಗಾಗಲಿ ಒಕ್ಕಲಿಗರಿಗಾಗಲಿ ಒಕ್ಕಲಿಗರು ಇದ್ದೇ ಇದ್ರು, ಒಂದು ಲಿಂಗಾಯತರಿಗಾಗಲಿ ಕೊಟ್ಟಿದ್ದಿದ್ರೆ ನಮಗೆ ಲೋಕಸಭಾ ಚುನಾವಣೆಯಲ್ಲಿ ಪೂರ್ವದಲ್ಲಿ ನಮ್ಗೆ ಸಹಾಯ ಆಗ್ತದೆ ಅಂತಕ್ಕಂಥ ಚಿಂತನೆ ನಂದಿತ್ತು. ಈಗ BJPನವ್ರು ಮಾಡಿರ್ಲಿಲ್ವಾ? BJPನವರು ಈಶ್ವರಪ್ಪನ್ ಮಾಡಿದ್ರು, ಅಶ್ವಥ್ ನಾರಾಯಣ್ ಮಾಡಿದ್ರು, ಅಶ್ವಥ್ ನಾರಾಯಣ್ ಮಾಡಿದ್ರು, ಇವ್ರಿಗೆ ಮಾಡಿದ್ರು, ಆಮೇಲೆ ಕಾರಜೋಳನ್ ಮಾಡಿದ್ರು. ಅವರೇನು ಬುದ್ಧಿ ಇಲ್ಲದೆ ಮಾಡಿರ್ತಾರ? ಅವ್ರು ಮಾಡಿದ್ದು ಯಾಕೆ ಅಂದರೆ ಚುನಾವಣೆ ದೃಷ್ಟಿಯಿಂದನೇ ಅವ್ರು ಮಾಡಿದ್ರು. ನಾನು ಚುನಾವಣೆ ದೃಷ್ಟಿಯಿಂದ ಒಂದು 3 ಜನ DCMಗಳು ಬೇರೆ ಸಮುದಾಯದವ್ರನ್ನ ಮಾಡಿದಾಗ ಆ ಸಮುದಾಯದವರ ಪ್ರೀತಿ ಕಾಂಗ್ರೆಸ್ ಪಕ್ಷದ ಬಗ್ಗೆ ಬರುತ್ತೆ ಹೆಚ್ಚು, ಅದರಿಂದ ಮಾಡಬೇಕು ಅಂತಕ್ಕಂಥ ವಾದ ಅವತ್ತು ಮುಂದಿಟ್ಟಿದ್ದೆ. DCM ಅಂದಾಕ್ಷಣಕ್ಕೆ ಅವ್ರಿಗೇನು ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಏನಿಲ್ಲ. ದೇ ಆರ್ ಆಲ್ಸೋ ಒನ್ ಅಮಾಂಗ್ ದಿ ಕ್ಯಾಬಿನೆಟ್ ಮಿನಿಸ್ಟರ್ಸ್. ಆದರೂ ಕೂಡ ಏನೋ ಪಕ್ಕದಲ್ಲಿ CM ಪಕ್ಕದಲ್ಲಿ ಎಲ್ಲ ನಾವು ಹೋಗಿ ಒಂದು ಪ್ರೋಟೋಕಾಲು ಒಂದು ಇದು ಇರ್ತದೆ. ಮತ್ತು ಆ ಸಮುದಾಯ ಜನರು ನೋಡಿದಾಗ ಹೌದಪ್ಪ ನಮ್ಮವನ್ನು ಗುರುತಿಸಿದ್ದಾರೆ, ನಾವು ಕೂಡ ಈ ಪಕ್ಷದ ಪರವಾಗಿ ಇರಬೇಕು ಅಂತಕ್ಕಂಥ ಒಂದು ಪ್ರೀತಿ ಹುಟ್ಟಲಿ ಅಂತೇಳಿ ನಾನು ಆಗ ಅದನ್ನು ಹೇಳಿದವರು. ಇವ್ರು ಮಾಡಲಿಲ್ಲ. ಇವರು ಈಗ ಅದಕ್ಕೆ ಮಾಡ್ತಾರೋ ಬಿಡ್ತಾರೋ ಹೇಳಿದೆ. ಮಾಡಲಿಲ್ಲ ಅಂದಾಕ್ಷಣಕ್ಕೆ ನನಗೇನಿರಲಿಲ್ಲ, ಪಕ್ಷದ ಹಿತದೃಷ್ಟಿಯಿಂದ ಹೇಳಿದ್ದೆ. ಮಾಡಿದ್ರು ಮಾಡ್ಲಿ, ಬಿಟ್ರೆ ಚಿಂತನೆ ಇದೆ ಅಂತ ಸರ್. ಆಯ್ತು, ನೆಕ್ಸ್ಟ್ ಫಾರ್ಮುಲಾ ಇದ್ರೆ ಮಾಡ್ಲಿ ಬಿಡಿ, ಯಾರು ಬೇಡ ಅಂತಾರೆ. ಮಾಡಿದ್ರೆ ಅಲ್ಪಸಂಖ್ಯಾತರನ್ನು ಸೇರಿಸಿ ಮಾಡ್ಬೇಕು. ಅಲ್ಪಸಂಖ್ಯಾತರು 14% ಇರ್ತಾರೆ ಅಲ್ವಾ? ಈಗ ಇವರು ನಮ್ಮ ಮೋದಿ ಸಾಹೇಬ್ರು ಹೇಳ್ತಾರಲ್ಲ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂದ್ರೆ 14% ಜನ ಬಿಟ್ಬಿಟ್ಟು ನೀವು ವಿಕಾಸ ಮಾಡ್ಬಿಡ್ತೀರಾ? ಅವರನ್ನು ಒಳಗೊಂಡಂತೆ ಹೋಗ್ಬೇಕು ನಾವು. ಈಗ ಮೊನ್ನೆ ಆಪರೇಷನ್ ಸಿಂಧೂರದಲ್ಲಿ ಎಷ್ಟು ಜನ ಮುಸ್ಲಿಮ್ಸ್ ಪೈಲಟ್ಸ್ ಇರ್ಬೋದು, ಮತ್ತು ಬೇರೆ ಬೇರೆ ಹಂತದಲ್ಲಿ ಕೆಲಸ ಮಾಡ್ತಕ್ಕಂಥ ಡಿಫೆನ್ಸಲ್ಲಿ ಅವರು ದೇಶಕ್ಕೋಸ್ಕರ ಅವರು ಎಷ್ಟು ಜನ ಸತ್ತಿದ್ದಾರೆ, ಎಷ್ಟೆಲ್ಲ ತ್ಯಾಗ ಮಾಡಿದ್ದಾರೆ, ಅದನ್ನು ನಾವು ನೋಡಬೇಕಲ್ಲ. ಈಗ APJ ಕಲಾಂ ಅವರು ಅಧ್ಯಕ್ಷರು, ಇವತ್ತು ರಾಕೆಟನ್ನು ಅಭಿವೃದ್ಧಿ ಮಾಡಿದವರು ಅವರು. ರಾಕೆಟ್ ಟೆಕ್ನಾಲಜಿ ಬೇಸಿಕ್ ಟೆಕ್ನಾಲಜಿ ಇರ್ತಕ್ಕಂಥದ್ದು ಫ್ರೆಂಚ್ ಟೆಕ್ನಾಲಜಿ. ಅದು ಯಾರಿಂದ ಬಂತು ದೇಶಕ್ಕೆ ಅಂದರೆ ಟಿಪ್ಪು ಸುಲ್ತಾನಿಂದ ಬಂದಂಥದ್ದು. ಇವೆಲ್ಲ ಹಿಂದಿನ ಇತಿಹಾಸ ಇದ್ದಾವೆ. ಈ ಹಿಂದಿನ ಇತಿಹಾಸವನ್ನು ನಾವು ತಿಳ್ಕೋಬೇಕು, ನಮ್ಮ ಹೊಸ ಪೀಳಿಗೆಗೂ ಕೂಡ ಪರಿಚಯಿಸಬೇಕು. ಅಲ್ಲ ಸರ್, ತಾವು ಆವಾಗ ಮಾಡಿದ ವಾದ ಇವಾಗ ಮಂಡನೆ ಆಗ್ತಾ ಇದೆ. ಕೇಳಪ್ಪ, ನಮ್ಮ ವಾದಕ್ಕೆ ಬೆಲೆ ಬರಲಿಲ್ವಲ್ಲ, ಯಾಕೆ ಹೇಳಕ್ ಹೋಗ್ಬೇಕು? ಅಲ್ಲ, ಈಗ ಬೆಲೆ ಬಂತಲ್ಲ. ಈ ಬೆಳೆ ಬಂದು ಸಂತೋಷ ಪಡ್ತೀನಿ. CM ಮತ್ತೆ ಸರ್ 2028ರಲ್ಲಿ ಮತ್ತೆ ಸ್ಪರ್ಧೆ ಮಾಡಲ್ಲ ಅಂತ ಹೇಳಿದ್ರು. ಈಗ ಒತ್ತಡ ಇದೆ, ತೀರ್ಮಾನ ತಗೊಳ್ತೀನಿ ಅಂದ್ರೆ ಮುಂದೆ ರಾಜಕಾರಣದಲ್ಲಿ ಹೇಳಿಕೆಗೂ ನಡವಳಿಕೆಗೂ ಬಹಳ ಅಜಗಜಾಂತರ ವ್ಯತ್ಯಾಸಗಳು ನಾವು ನೋಡ್ತಾ ಇದ್ದೀವಿ. ಆದ್ರಿಂದ ಈಗ ನಾನು ನಿಲ್ಲೋದಿಲ್ಲ ಅಂತ ಹೇಳ್ಬಿಟ್ಟಿದ್ದೀನಿ. ಏನು ಗ್ಯಾರಂಟಿ ಇದೆಯಾ ನಿಲ್ಲಲ್ಲ ಅಂತ ಹೇಳ್ತಕ್ಕಂಥದ್ದು? ಅದು ನನಗೆ ಸೇರಿದ್ದು. ಹೌದಪ್ಪ, ನಾನು ಹೇಳಿದ್ದೀನಿ, ನನಗೂ ಮನ ಮರ್ಯಾದೆ ಉಳಿಬೇಕು, ಜನ ನಾನು ನಂಬಬೇಕು, ನಾನು ನಿಲ್ಬಾರ್ದು ಅಂತಕ್ಕಂಥ ದೃಢವಾದಂಥ ಮನಸ್ಸು ನನಗಿರಬೇಕು. ನಾನಿಲ್ಲ, ಯಾರೋ ಬಂದು ಹೇಳ್ಬಿಟ್ರು ನಿಂತ್ಕೊಳ್ಳೇಬೇಕು ಅಂತ ಹಠ ಮಾಡಿಬಿಟ್ಟು ಮನೆ ಹತ್ರ ಜನಗಳು ಅದಕ್ಕೆ ನಿಂತ್ಕೊಂಡ್ಬಿಟ್ಟಿದ್ದೀನಿ ಅಂದರೆ ಅದು ಹಿಪೋಕ್ರಸಿ. ಅದು ನನ್ನ ಒಂದು ಇದು ಯಾವುದಂತೀನಿ, ಮಾತಿಗೆ ತಪ್ಪವರು ಅಥವಾ ಹೇಳಿಕೆಗೂ ನಡವಳಿಕೆಗೂ ವ್ಯತ್ಯಾಸ ಇರುವಂಥ ಮನುಷ್ಯ ಅಂತ ಅನ್ಕೋಬೇಕು. ಬೇಕು ಅನ್ನುವಂಥದ್ದು ಮತ್ತೆ